ಮೈ ಚಾನಲ್. ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಇಟ್ಸ್ ಮೈ ಹ್ಯಾಪಿ ಬರ್ತ್ಡೇ. ಸೊ ಹೊಸ ಮನೆಯಲ್ಲಿ ನನ್ನ ಮೊದಲ ಬರ್ತ್ಡೇ. ಸೊ ಆ್ಯಕ್ಚುಲಿ ಬರ್ತ್ಡೇ ಫಸ್ಟ್ ಬಂದಿದ್ದೆ ನಂದು ಹೊಸ ಮನೆಯಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನೋಡ್ತೀರಾ, ನನ್ನ ಬರ್ತ್ಡೇ ಹೇಗಿರುತ್ತೆ ಅಂತ. ಸೊ ಮೊದಲಿಗೆ ಫ್ರೆಶಾಗಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಮೊದಲು ದೇವ್ರಿಗೆ ದೀಪ ಹಚ್ಚೋಣ ಅಂತ ನಾನು ಸಂಬಂಧಿ ಇಬ್ಬರು ರೆಡಿಯಾಗಿ ಬರ್ತಾಯಿದ್ದೀವಿ. ಸೊ ಇವತ್ತು ಬೆಳಗ್ಗೆ ಹೊರಟ್ರೆ ಮೇ ಬಿ ನಾವು ಮನೆಗೆ ಬರೋದೇ ಈವ್ನಿಂಗ್ ಆಗುತ್ತೆ. ಸೊ ಯೂಶ್ವಲಿ ಬರ್ತ್ಡೇಸ್ ಹಾಗೇ ನಾವು ಬೆಳಗ್ಗೆ ಹೊರಟ್ರೆ ಫುಲ್ ಸುತ್ತಾಡ್ಕೊಂಡು ತಿರುಗಾಡ್ಕೊಂಡು ರಾತ್ರಿನೇ ಮನೆಗೆ ಬರೋದು. ಸೊ ಬೆಳಗ್ಗೆ ದೀಪ ಹಚ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಅಮ್ಮ ಮನೆಗೆ ಹೋಗೋಣ ಅಂತ ನಮ್ಮಮ್ಮ ಕರೆದಿದ್ರು. ಮನೆಗೆ ಬನ್ನಿ, ಇಲ್ಲೇ ತಿಂಡಿಗೆ ಬನ್ನಿ, ಪೂರಿ ಸಾಗು ಮಾಡಿರ್ತೀನಿ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗಿ ಆಮೇಲೆ ಏನು ಪ್ಲ್ಯಾನು ಅದಾದಮೇಲೆ ಮಾಡಬೇಕು. ಸೊ ಮೊದಲಿಗೆ ಈಗ ದೇವ್ರ ಮನೇಲಿ ದೀಪ ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ಬರ್ತ್ಡೇಸ್ ಅಲ್ಲ, ಈಗ ಅಷ್ಟು ಖುಷಿ ಇಲ್ಲ. ಎವ್ರಿ ಡೇ ಥರ ಅದು ಒನ್ ಡೇ ಥರ ಇರುತ್ತೆ. ಅಂದರೆ ಮೇ ಬಿ ಒಂಚೂರು ಹೊರಗಿರಾಗ ಹೋಗ್ತೀವಿ ಅಷ್ಟೇ. ಬಟ್ ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಬರ್ತ್ಡೇ ವಾಸ್ ಲೈಕ್ ಬ್ಯೂಟಿಫುಲ್. ಐ ಆಮ್ ಶ್ಯೂರ್ ನಿಮ್ಗೆಲ್ಲರಿಗೂ ಹಾಗೇ ಸ್ಕೂಲ್ ಡೇಸಲ್ಲಿ ಬರ್ತ್ಡೇ ಬರಲಿ ಅಂತ ಕಾಯ್ತಾ ಇದ್ವಿ. ಹೊಸ ಬಟ್ಟೆ ಹಾಕ್ಕೊಂಡು ಸ್ಕೂಲಿಗೆ ಚಾಕ್ಲೇಟ್ಸ್ ತೊಗೊಂಡು ಹೋಗೋದು, ಮ್ಯಾಮ್ಗೆ ಅಂತ ಒಂದು ಸ್ಪೆಷಲ್ ಚಾಕ್ಲೇಟ್ ತೊಗೊಂಡು ಹೋಗೋದು. ದಟ್ ವಾಸ್ ವೆರಿ ನೈಸ್. ಒಂದು ತಿಂಗಳಿಂದನೇ ಕೌಂಟ್ ಮಾಡ್ತಿದ್ವಿ ಯಾವಾಗ ಬರ್ತ್ಡೇ ಬರುತ್ತೆ ಅಂತೆಲ್ಲ. ಬಟ್ ಇವಾಗ ಆ ಮಜಾ ಹೋಗ್ಬಿಟ್ಟಿದೆ. ಅಷ್ಟು ಬರ್ತ್ಡೇಗಂತ ಕಾಯಲ್ಲ, ಓಕೆ ಬರ್ತ್ಡೇ ಬಂತ ಆಗೋಯ್ತಾ ಅಷ್ಟೇ, ಆ ಥರ ಆಗೋಗಿದೆ. ಆ್ಯಂಡ್ ಇದು ರಸ್ಮಲೈ ಕೇಕು ನನ್ನ ಫೇವ್ರೇಟ್. ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಜಾನು ಆ್ಯಕ್ಚುಲಿ ನೆನ್ನೆನೇ ತೊಗೊಂಡು ಬಂದಿದ್ದ ನೈಟ್ 12 ಗಂಟೆಯಲ್ಲಿ ಕಟ್ ಮಾಡಿಸೋಣ ಅಂತ. ಬಟ್ ನನಗೆ 12 ಗಂಟೆವರೆಗೂ ಎದ್ದಿರೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಸೊ ನಾನು ಮಲ್ಕೊಂಬಿಟ್ಟೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಗಾರ್ಡನಲ್ಲಿ ಕುತ್ಕೊಂಡು ಕಟ್ ಮಾಡ್ತಿದ್ದೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಮನೆಯೆಲ್ಲ ಕಟ್ಸೋಕ್ಕೆ ಮುಂಚೆ ನಾನು ಜಾನು ಹತ್ರ ಹೇಳ್ತಾ ಇದ್ದೆ, ಜಾನು ನೆಕ್ಸ್ಟ್ ಬರ್ತ್ಡೇ ನಂದು ಹೊಸ ಮನೇಲಿರುತ್ತೆ, ಸೊ ಲಾನಲ್ಲಿ ಕುತ್ಕೊಂಡು ಕೇಕ್ ಕಟ್ ಮಾಡೋಣ ಅಂತ. ಸೊ ಅವನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದ. ಸೊ ನೆಕ್ಸ್ಟ್ ಡೇ ಇವಾಗ ಕೇಕ್ ಕಟ್ ನಾವು ಲಾನಲ್ಲಿ ಕುತ್ಕೊಂಡು ಮಾಡ್ತಾಯಿದ್ದೀವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಯಾರದೇ ಬರ್ತ್ಡೇ ಆದ್ರೂ ಸಮನ್ವಿನೇ ಕೇಕ್ ಕಟ್ ಮಾಡೋದು. ಜೊತೆಗೆ ನಾವು ಸುಮ್ಮನೆ ಕೈ ಜೋಡಿಸ್ಬೇಕಷ್ಟೇ. ನಾನು ಕಟ್ ಮಾಡ್ತೀನಿ ಅಂತ ಅವಳು ಬರ್ತಾಳೆ. ಸೊ ಅವಳು ಕೇಕ್ ಕಟ್ ಮಾಡಿ ತಿನ್ಸಿದ್ರೆ ಅವಳಿಗೆ ಕೇಕ್ ಬೇಡವಂತೆ, ಕೇಕ್ ಮೇಲಿರೋ ಚಾಕ್ಲೇಟ್ ಬೇಕು. ಸೊ ಅವಳು ಯಾವಾಗಲೂ ಅಷ್ಟೇ ಕೇಕ್ ತಿನ್ನಲ್ಲ, ಅದ್ರ ಮೇಲಿರೋ ಚಾಕ್ಲೇಟ್ ತಿಂತಾಳೆ. ಸೊ ನಮ್ಮ ಮದುವೆ ಆದಾಗಿಂದ ಸುಮಾರು ಬರ್ಡೇಸ್ ಬಂದಿದೆ. ಸೊ ಎವ್ರಿ ಬರ್ಡೇ ಹ್ಯಾಸ್ ಬೀನ್ ಸ್ಪೆಷಲ್. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವತ್ತೂ ಮನೆಯಲ್ಲಿದ್ದು ಬೋರಿಂಗ್ ಬರ್ಡೇ ಅಂತ ನಾವು ಯಾವತ್ತೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ವಿ ಮೇಕ್ ಶ್ಯೂರ್ ಎಲ್ಲಾದರೂ ಹೊರಗೆ ಹೋಗ್ತೀವಿ. ಯೂಶ್ವಲಿ ಬರ್ಡೇಸಿಗೆ ನಾವು ಟ್ರಿಪ್ ಹೋಗಿಬಿಡ್ತೀವಿ. ಈ ವರ್ಷ ಹೋಗೋಕ್ಕಾಗಿಲ್ಲ, ಬಿಕಾಸ್ ಜಸ್ಟ್ ಮನೆಗೆ ಶಿಫ್ಟ್ ಆಗಿದ್ದೀವಿ ಮತ್ತು ಬೇರೆ ಬೇರೆ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಈ ಸಲ ಟ್ರಿಪ್ ಹೋಗೋಕ್ಕಾಗಿಲ್ಲ ನಮಗೆ. ಬರ್ಡೇಸ್ ಆರ್ ಯೂಶ್ವಲಿ ಬ್ಯೂಟಿಫುಲ್. ಸೊ ಯೂಶ್ವಲಿ ಕೆಲವರು ಹೇಳ್ತಾರೆ ಬರ್ಡೇಸಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು ಏನಿದೆ, ಇಟ್ಸ್ ಲೈಕ್ ನಾವು ಏಜ್ ಆಗ್ತಾಯಿದೆ ಅಂತ ನಮಗೆ ಜ್ಞಾಪಿಸುತ್ತೆ, ನಮಗೆ ವಯಸ್ಸಾಗ್ತಿದೆ ಅಂತ ಪ್ರತಿ ವರ್ಷ ಜ್ಞಾಪಿಸುತ್ತೆ ಅಂತ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಇನ್ಸ್ಟೆಡ್ ಆಫ್ ಸೀಯಿಂಗ್ ಇಟ್ ಇನ್ ದ್ಯಾಟ್ ವೇ, ಇಟ್ಸ್ ಅ ಡೇ ಆಫ್ ಸೆಲೆಬ್ರೇಷನು. ಒಂದು ಖುಷಿ ದಿನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಬೇಕು. ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಎಲ್ಲದನ್ನು ನೋಡೋದೇ ಬೆಟರ್ ಅಂತ ಅನಿಸುತ್ತೆ. ಸೊ ಇನ್ನೊಂದು ಡೇ ಚೆನ್ನಾಗಿರೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೊಂದು ಡೇ ಆ್ಯಡ್ ಆಗ್ತಿದೆ ಅಂತ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಬೇಕು. ಸೊ ನಾವಿಲ್ಲಿ ದೇವಸ್ಥಾನಕ್ಕೆ ಹೊರಟು ಮನೆ ಹತ್ತಿರನೇ ಮುತ್ತುರಾಯ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಆ ದೇವಸ್ಥಾನ, ತುಂಬ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ವೀಕ್ ಡೇ ಆಗಿರೋದ್ರಿಂದ ರಶ್ ಇರಲ್ಲ, ಕಾಮ್ ಆಗಿರುತ್ತೆ. ಮುಚ್ಚನ್ನ ಮೊಸರನ್ನ ಇಲ್ಲಿಂದ ಖಾರ ಇರುತ್ತಾ? ಹಾಂ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ವಿ. ಬಂದು ತಿಂಡಿ ಎಲ್ಲ ತಿಂದು ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಹೊರಡೋಕ್ಕೆ ಮುಂಚೆ ಬರ್ಡೇ ಅಲ್ವಾ, ಸೊ ಅವರಿಬ್ಬರು ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಆಮೇಲೆ ಅಲ್ಲಿಂದ ಮಾಲ್ ಕಡೆ ಹೊರಡೋಣ ಅಂತ. ಸೊ ಯೂಶ್ವಲಿ ಪ್ರತಿ ವರ್ಷ ನಾನು ಹಾಗೆ ಮಾಡ್ತೀನಿ. ನಮ್ಮಮ್ಮ ಅಪ್ಪಾಜಿಗೆ ಇಬ್ಬರಿಗೂ ನಮಸ್ಕಾರ ಮಾಡಿಕೊಂಡು ಆ ಬ್ಲೆಸ್ಸಿಂಗ್ಸ್ ತೊಗೊಂಡ್ರೆ ಒಂದು ಸಮಾಧಾನ. ಸೊ ಆಫ್ಟರ್ ದ್ಯಾಟ್ ಮಾಲ್ಗೆ ಬಂದ್ವಿ. ನಾವು ಆ್ಯಕ್ಚುಲಿ ಊಟ ರಾಜಧಾನಿಯಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಬೆಳಗ್ಗೆ ನಮ್ಮಮ್ಮ ಹೆವಿ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಮಾಡಿಬಿಟ್ಟಿದ್ರು. ಪೂರಿ ಸಾಗು ಎಲ್ಲ
ಚೆನ್ನಾಗಿತ್ತು ಅಂತ ಚೆನ್ನಾಗಿ ತಿಂದ್ಬಿಟ್ವಿ, ಅಷ್ಟು ಹಶ್ವಾಗಿರಲಿಲ್ಲ. ಸೊ ಮಾಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಹಾಗೆ ಸುತ್ತಾಡಿ ಅದಾದಮೇಲೆ ಮೂವಿಗೆ ಹೋಗೋಣ, ಯಾವುದಿರುತ್ತೋ ಆ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಮೂವಿಗೆ ಹೋದರೆ ಅಲ್ಲಿ ಹಶ್ವಾಗುತ್ತೆ. ಸೊ ಅದಕ್ಕೆ ಮುಂಚೆ ಬಂದು ಏನಾದರೂ ಲಂಚ್ ತಿನ್ಬಿಡೋಣ ಅಂತ ಹೇಳಿ ಮಾಲಲ್ಲಿ ಅಲ್ಲೇ ಫುಡ್ ಕೋರ್ಟಲ್ಲಿ ನಾನು ರಾಜ್ ಕಚೋರಿ ತೊಗೊಂಡೆ, ಜಾನು ಮೀಲ್ಸ್ ತೊಗೊಂಡಿದ್ದ. ಸಮನ್ವಿಗೆ ಮಾತ್ರ ಹೊರಡಕ್ಕೆ ಮುಂಚೆನೇ ಊಟ ಮಾಡಿಸ್ಕೊಂಬಿಟ್ಟಿದ್ದೆ, ಬಿಕಾಸ್ ಹೊರಗಡೆ ಹೊರಡ್ತಾ ಇದ್ದೀವಿ, ಅವಳು ಖಾಲಿ ಹೋಟೆಲ್ಗೆ ಕರ್ಕೊಂಬರೋಕ್ಕಾಗಲ್ಲ. ಆ್ಯಂಡ್ ಅವಳು ಸ್ವಲ್ಪನೇ ತಿಂದಿದ್ಲು ಬ್ರೇಕ್ಫಾಸ್ಟು. ಸೊ ಅವಳಿಗೆ ಊಟ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ಸೊ ಅವಳು ಬರೀ ಕಾಟನ್ ಕ್ಯಾಂಡಿ ತಿಂತಾ ಇದ್ದಾಳೆ. ಅಲ್ಲಿ ಎಲ್ಲಿ ಕಾಟನ್ ಕ್ಯಾಂಡಿ ನೋಡಿದ್ರು ನಾವು ನಿಲ್ಲಿಸಿ ಓಡೋಗಿ ತೊಗೊಂಡು ಬರಬೇಕು. ಅವಳಿಗೆ ಅಷ್ಟು ಇಷ್ಟ ಕಾಟನ್ ಕ್ಯಾಂಡಿ ಅಂತಂದರೆ. ಜೊತೆಗೆ ನಾವು ಸ್ವಲ್ಪ ಗುಳುಮ್ಸ್ವಾಹ ಮಾಡ್ತಾಯಿದ್ದೀವಿ. ನಮಗೂ ಇಷ್ಟ ಅದು, ನನಗೂ ಇಷ್ಟ ಅದು ಕಾಟನ್ ಕ್ಯಾಂಡಿ. ಅದು ತಿಂದು ಬಾ ಎಲ್ಲ ಪಿಂಕ್ ಆಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಮ್ಮದು ರಾಜ್ ಕಚೋರಿ ಬಂತು. ಆ್ಯಂಡ್ ಜಾನೋದು ಮಿನಿ ಮೀಲ್ಸ್ ಇದು. ಸೊ ಒಂದು ಬಿಂಡಿ ಫ್ರೈ, ಪನ್ನೀರ್ ಅದೇನೋ ಗ್ರೇವಿ, ದಾಲ್ ಎಲ್ಲ ಕೊಟ್ಟಿದ್ರು, ಚೆನ್ನಾಗಿತ್ತು. ಸೊ ಅದಾದಮೇಲೆ ರ್ಯಾಂಡಮಾಗಿ ಯಾವ್ದು ಮೂವಿ ಇತ್ತೋ ಆ ಮೂವಿಗೆ ಬಂದ್ವಿ ಇಲ್ಲಿ ಐಮ್ಯಾಕ್ಸಲ್ಲಿ. ಸೊ ಫ್ರೀ ಆಗಿತ್ತು, ವೀಕ್ ಡೇ ಅಲ್ವಾ, ಅಷ್ಟು ರಶ್ ಇರೋದಿಲ್ಲ. ಅಲ್ಲೇ ಹೋಗಿ ಟಿಕೆಟ್ ತೊಗೊಂಡು ಮೂವಿ ಹೋಗಿದ್ದು. ಮೂವೀಸ್ ಯೂಶಲಿ ನಾವು ಆಫ್ಟರ್ನೂನ್ ಇಲ್ಲ ನೈಟ್ ಪ್ಲ್ಯಾನ್ ಮಾಡ್ತೀವಿ, ಬಿಕಾಸ್ ಸಮನ್ವಿ ಸ್ವಲ್ಪ ಹೊತ್ತು ನೋಡಿ ಮಲ್ಕೊಂಬಿಡ್ತಾಳೆ. ಸೊ ಗಲಾಟೆ ಏನೂ ಮಾಡಲ್ಲ ಅಂತ. ಬಟ್ ಅವಳಿಗೆ ಇಷ್ಟ ಮೂವಿಗೆ ಹೋಗಬೇಕು, ಮೂವಿ ಥಿಯೇಟ್ರಲ್ಲಿ ಕುತ್ಕೋಬೇಕು, ಡಾರ್ಕು ಬಿಗ್ ಸ್ಕ್ರೀನ್ ಅದೆಲ್ಲ ನೋಡಬೇಕಂತ ಅವಳಿಗೂ ಇಷ್ಟ. ಆ್ಯಂಡ್ ನಾವಿಲ್ಲಿ ಒಳಗೆ ಬಂದು ಕಾಯ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಟೈಮ್ ಇದೆ ಮೂವಿ ಸ್ಟಾರ್ಟ್ ಆಗೋದು. ಆ್ಯಂಡ್ ಖಾಲಿ ಇದೆಯಲ್ಲ, ಇಟ್ಸ್ ಓಕೆ, ಸ್ವಲ್ಪ ಹೊತ್ತಾದ್ಮೇಲೆ ಒಳಗೆ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ಜಾನು ಇನ್ನೂ ನನಗೆ ಗಿಫ್ಟ್ ಕೊಟ್ಟಿಲ್ಲ. ಐ ವಾಸ್ಟ್ ಫಾರ್ ಎ ಬಿಗ್ ಬರ್ಡೇ ಗಿಫ್ಟ್. ಸೊ ಬಿಗ್ ಗಿಫ್ಟು ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಬರುತ್ತೆ. ಸದ್ಯಕ್ಕೆ ಇವಾಗಲೇ ತೆಕ್ಕೊಡೋ ಅಂತ ಗಿಫ್ಟ್ ಕೇಳಿಲ್ಲ ನಾನು. ಸೊ ಸ್ವಲ್ಪ ದಿನ ಆಗುತ್ತೆ. ಸೊ ಏನು ಗಿಫ್ಟು ಕೇಳಿದ್ದೀನಿ, ಏನು ಗಿಫ್ಟ್ ಕೊಡ್ತಾರೆ ಅಂತ ಮುಂದೆ ಯಾವ್ದಾದ್ರು ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಾರ್ ಟುಡೇ ದೇರ್ ಇಸ್ ನೋ ಗಿಫ್ಟ್. ಬಟ್ ಅದರ್ವೈಸ್ ನ್ಯೂ ಗಿಫ್ಟ್ ಇಲ್ಲ ಅಂದ್ರೂ ನ್ಯೂ ಡ್ರೆಸ್ಸು, ನ್ಯೂ ಸ್ಯಾಂಡಲ್ಸು ಅದೆಲ್ಲ ಕೊಡಿಸಿದ್ದಾನೆ. ಸೊ ಚಿಕ್ಕ ಗಿಫ್ಟ್ ಆಗಿದೆ. ಬಿಗ್ ಗಿಫ್ಟ್ ಇಸ್ ವೇಟಿಂಗ್ ಫಾರ್ ಇನ್ನೊಂದು ದಿನ. ಆ್ಯಕ್ಚುಲಿ ಈ ಮಂತು ಜಾನುಗೆ ತುಂಬ ಕಷ್ಟಕರವಾದ ಮಂತು, ಬಿಕಾಸ್ ನನ್ನ ಬರ್ಡೇ, ಅವ್ರ ಅಮ್ಮನ ಬರ್ಡೇ, ಸಮನ್ವಿ ಬರ್ಡೇ, ಆಲ್ 3 ಮೋಸ್ಟ್ ಇಂಪಾರ್ಟೆಂಟ್ ವಿಮೆನ್ ಇನ್ ಹಿಸ್ ಲೈಫ್, 3 ಜನದ ಬರ್ಡೇನೂ ಹ್ಯಾಸ್ ಕಮ್ ಇನ್ ದಿಸ್ ಮಂತ್ ಓನ್ಲಿ. ಓಕೆ ನೋಡಿ, ಇಲ್ಲಿ ಎಷ್ಟು ಖಾಲಿ ಇದೆ. ನಾವು 3 ಜನ ಇವಾಗ ಸದ್ಯಕ್ಕಿರೋದು ಇದರಲ್ಲಿ ಥಿಯೇಟರ್ನಲ್ಲಿ. ಆಮೇಲೆ ಬಂದರು ಸ್ವಲ್ಪ, ಅಟ್ಲೀಸ್ಟ್ ಒಂದು ಮ್ಯಾಕ್ಸಿಮಮ್ ಒಂದು 50 ಜನ ಬಂದಿರ್ಬೋದು ಅಷ್ಟೇ ಮೂವಿನಲ್ಲಿ. ಇನ್ಯಾರೂ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ನಾವು ರೆಸ್ಟೋರೆಂಟಿಗೆ ಬಂದ್ವಿ. ಮಲ್ಲೇಶ್ವರಮಲ್ಲಿ 1947 ಅಂತಿದೆಯಲ್ಲ, ವೆಜ್ ರೆಸ್ಟೋರೆಂಟ್, ಚೆನ್ನಾಗಿದೆ ಆ ರೆಸ್ಟೋರೆಂಟ್ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಹೋದ್ವಿ, ಬುಫೆನೇ ಆಪ್ಟ್ ಮಾಡಿದ್ದು, ಬಿಕಾಸ್ ತುಂಬ ಆಪ್ಷನ್ಸ್ ಇರುತ್ತೆ ಅಂತ ಹೇಳಿ. ಬಟ್ ಎಷ್ಟೇ ಇದ್ದರೂ ನಾವು ತಿನ್ನೋ ಅಷ್ಟೇ ಸ್ವಲ್ಪನೇ ತಿನ್ನೋದು. ಮೇನ್ ಥಿಂಗ್ ಏನಂದರೆ ಡೆಸರ್ಟ್ಸ್ ತುಂಬ ವೆರೈಟೀಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಬುಫೆ ಆಪ್ಟ್ ಮಾಡೋದು. ನನಗೇನೋ ಇಲ್ಲಿ ಫುಡ್ ವಾಸ್ ಓಕೆ, ಅಷ್ಟು ಗ್ರೇಟ್ ಅಂತ ಏನು ಅನಿಸಿಲ್ಲ. ಬಟ್ ಅದರ್ವೈಸ್ ಚೆನ್ನಾಗಿತ್ತು. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದಂದರೆ ಪನ್ನೀರ್ ಜಾಮೂನ್ದು ಗ್ರೇವಿ ಒಂದು ಮಾಡಿದರು. ಅಂದರೆ ಪನ್ನೀರ್ ಜಾಮೂನ್ ಅಂತೇನೋ ಮಾಡಿ ಅದನ್ನು ಕೋಫ್ತಾ ಕರಿ ಮಾಡ್ತಾರಲ್ಲ, ಅದರಲ್ಲಿ ಹಾಕಿದ್ರು. ಇಟ್ ವಾಸ್ ನೈಸ್. ಅದರ್ವೈಸ್ ರೈಸ್ ಕೂಡ 2 ಆಪ್ಷನ್ಸು, ನೂಡಲ್ಸು, ಪಾಸ್ತಾ, ಆಮೇಲೆ ಡೆಸರ್ಟ್ಸ್ ಒಂದು 4-5 ಟೈಪ್ಸು ಎಲ್ಲ ಇತ್ತು. ಸೊ ಯೂಶ್ವಲಿ ಡೆಸರ್ಟ್ಸ್ ಚೆನ್ನಾಗಿರುತ್ತೆ ಅಂತಲೇ ಬುಫೆ ಆಪ್ಟ್ ಮಾಡೋದು, ಬಿಕಾಸ್ 4-5 ಟೈಪ್ ಆಫ್ ಡೆಸರ್ಟ್ಸ್. ಅದರ್ವೈಸ್ ನಾವು ಅಲಕಾರ್ಟಲ್ಲಿ ತೊಗೊಂಡ್ರೆ ನಾವು ಡೆಸರ್ಟ್ ಆರ್ಡರೇ ಮಾಡೋದಿಲ್ಲ, ಸ್ಟಾರ್ಟರ್ಸ್ ಜಾಸ್ತಿ ತಿಂತೀವಿ. ಸೊ ಇಲ್ಲಿ ಸ್ಟಾರ್ಟರ್ಸ್ ವಾಸ್ ಓಕೆ. ನನಗೆ ಸ್ಟಾರ್ಟರ್ಸ್ ಅಷ್ಟು ಗ್ರೇಟ್ ಅಂತ ಅನಿಸ್ಲಿಲ್ಲ. ಮೇ ಬಿ ವೀಕ್ ಡೇ ಇರೋದಕ್ಕಾಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ಅದರ್ವೈಸ್ ರೆಸ್ಟೋರೆಂಟ್ ಇಸ್ ಪ್ರಿಟಿ ಗುಡ್, ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಕಾಮ್ ಆಗಿದೆ. ಆ್ಯಂಡ್ ಅಲ್ಲಿ ಸರ್ವ್ ಮಾಡೋರೆಲ್ಲನೂ ವೆರಿ ಗುಡ್. ಯೂಶ್ವಲಿ ಲಾಸ್ಟ್ ಇಯರ್ ಎಲ್ಲ ಬರ್ಡೇ ಹೇಗಿರ್ತಾಯಿತ್ತಂದರೆ, ಅಲ್ಲಿ ಅಮ್ಮ ಮನೇಲಿ ಕೇಕ್ ಕಟ್ ಮಾಡಿ ಅದಾದಮೇಲೆ ರೆಸ್ಟೋರೆಂಟಿಗೆ ಬರ್ತಾಯಿದ್ವಿ ನಾವು. ಬಟ್ ಈ ಸಲ ಸ್ವಲ್ಪ ಚೇಂಜಸ್ ಇದೆ. ಡೈರೆಕ್ಟ್ ನಾವು ಹೊರಗಡೆಯಿಂದ ಬಂದ್ವಿ, ಅವರು ಮನೆಯಿಂದ ರೆಸ್ಟೋರೆಂಟಿಗೆ ಬಂದರು. ಸೊ ಇಟ್ ವಾಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಇವತ್ತಿನ ಬರ್ಡೇ ಫುಲ್ ಡೇ ಆಕ್ಯುಪೈಡ್ ಆಗಿದ್ವಿ ಅಂತ ಅನ್ನಿಸ್ತು. 1 ನಿಮಿಷನೂ ಎಲ್ಲೂ ಸುಮ್ಮನೆ ಕೂತಿಲ್ಲ ಥರ ಇತ್ತು. ಆ್ಯಂಡ್ ಫುಡ್ ವಾಸ್ ಆಲ್ಸೋ ಗುಡ್. ಅದಾದಮೇಲೆ ಮನೆಗೆ ಬಂದ್ವಿ, ಅಮ್ಮ ಮನೆ ಹತ್ರ, ಅವ್ರನ್ನ ಡ್ರಾಪ್ ಮಾಡಿ ಹೋಗೋಣ ಅಂತ. ಸೊ ಸಮನ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಅವಳ ಫೇವ್ರೇಟ್ 2 ಸ್ಟ್ರೀಟ್ ಡಾಗ್ಸ್ ಇದೆ. ಸೊ ಅದು 2ಕ್ಕೂ ಬಿಸ್ಕೆಟ್ ಹಾಕ್ತಿದ್ದಾಳೆ. ಯೂಶ್ವಲಿ ಇಲ್ಲಿ ಆ ಮನೇಲಿ ಇದ್ದಾಗ ಹಾಕ್ತಾಯಿದ್ಲು. ಸೊ ಇವಾಗ ಬಂದು ಸಮನ್ವಿ ಬಂದ ತಕ್ಷಣನೇ 2 ನಾಯಿನೂ ಬಂತು, 2ಕ್ಕೂ ಬಿಸ್ಕೆಟ್ ಹಾಕ್ತಾಯಿದ್ದಾಳೆ. ಅವಳಿಗೆ ಖುಷಿ ತುಂಬ ಅದು 2ಕ್ಕೂ ಫೀಡ್ ಮಾಡೋದಂತಂದರೆ. ಹಾಯ್. ಸೊ ಬರ್ಡೇ ಮುಗ್ದೋಯ್ತು. ಸೊ ಡಿನ್ನರ್ ಮುಗಿಸಿ ಮನೆಗೆ ಬಂದ್ವಿ ಇವಾಗ.
ಸೊ ಆಲ್ಮೋಸ್ಟ್ ಟೈಮ್ ಟು ಸ್ಲೀಪ್. ಬೆಳಗ್ಗೆಯಿಂದ ಸುತ್ತಾಡ್ತಾನೇ ಇದ್ದೀವಿ, ಸುಸ್ತಾಗಿದೆ. ಸೊ ಈಗ ಮಲಗಿ ನಿದ್ದೆ ಮಾಡೋದಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆಯವರೆಗೂ ನೋಡಿದ್ದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಬಾಯ್.